33rd ಆರ್ ಕ್ವಶನ್. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಬಿ ಸಿ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಎ ಬಿ ಸಿ ಬಂದ್ಬಿಟ್ಟು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. whose vertices are the centers of three touching circles as shown in the figure. Okay, ಎ ಬಿ ಸಿ ಬಂದ್ಬಿಟ್ಟು ಸೆಂಟರ್ ಆಫ್ ದ ಸರ್ಕಲ್. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ 100√3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬಂದ್ಬಿಟ್ಟು ಓಕೆ ಎಷ್ಟು ಕೊಟ್ಟಿದ್ದಾರೆ, 100√3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ದ ರೇಡಿಯಸ್ ಆಫ್ ಈ ಸರ್ಕಲ್ ಈಸ್ ಹಾಫ್ ದ ಸೈಡ್ ಆಫ್ ದ ಟ್ರಯಾಂಗಲ್. ಓಕೆ, ಇನ್ನೊಂದು ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಬಂದ್ಬಿಟ್ಟು ಹಾಫ್ ದ ಸೈಡ್ ಆಫ್ ದ ಟ್ರಯಾಂಗಲ್. ಓಕೆ, ಸೈಡ್ ನಲ್ಲಿ ಅರ್ಧ ಇರುತ್ತಂತೆ. ಆರ್ ಇಸ್ ಈಕ್ವಲ್ ಏನು, ಸೈಡ್ ಬೈ 2. ಓಕೆ, ಈಕ್ವಲ್ಯಾಟರಲ್ ಟ್ರಯಾಂಗಲ್ ಅಂತಂದ್ರೆ ಎಲ್ಲಾ ಸೈಡ್ ಈಕ್ವಲ್ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಆರ್ ಇಸ್ ಈಕ್ವಲ್ ಟು ಸೈಡ್ ಬೈ 2 ಅಂತ ಬರ್ದೆ. ಈಗ ನೆಕ್ಸ್ಟ್ ಏನ್ ಕೊಡಿದ್ರೆ, ದೆನ್ ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಓಕೆ, ಇಲ್ಲಿ ಬ್ಲಾಕ್ ಕಲರ್ ಇಂದ ಶೇಡ್ ಮಾಡಿದಾರೆ ನೋಡ್ರಿ, ಇದ್ರದ್ದು ಏರಿಯಾ ಮಾತ್ರ ಕಂಡಿಡ್ಬೇಕು. ಓಕೆ, ಈಗ ಅದನ್ನ ಹೆಂಗ್ ಕಂಡಿಡ್ಬೇಕು ನೋಡ್ರಿ, ಈಗ ಅವ್ರು ಕೊಟ್ಟಿರೋದು ನೋಡ್ರಿ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಓಕೆ, ಸೊ ಈ ಎ ಬಿ ಸಿ ಟ್ರಯಾಂಗಲ್ ಯಾವ ತರ ಇದೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಓಕೆ, ಅದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಗೊತ್ತು. ಸೊ ಈಗ ನಾನೇನ್ ಮಾಡ್ತೀನಿ, ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಏನು, ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಬಂದ್ಬಿಟ್ಟು ಓಕೆ ಅದ್ರ ಫಾರ್ಮುಲಾ ಬಂದ್ಬಿಟ್ಟು √3/4 ಇಂಟು ಸೈಡ್ ಹೋಲ್ ಸ್ಕ್ವೇರ್ ಅಂತ ಗೊತ್ತು. ಓಕೆ, ಇದು ಬಂದ್ಬಿಟ್ಟು ಫಾರ್ಮುಲಾ. ಓಕೆ, ಈಗ ಏರಿಯಾ ಆಫ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮುಲಾ ಗೊತ್ತು. ಈಗ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂದ್ರೆ ನಥಿಂಗ್ ಬಟ್ ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಎಷ್ಟು ಕೊಟ್ಟಿದ್ದಾರೆ, 100√3 ಅಂತ ಕೊಟ್ಟಿದ್ದಾರೆ. ಓಕೆ, is equal to √3/4 ಇಂಟು ಸೈಡ್ ಹೋಲ್ ಸ್ಕ್ವೇರ್. ಓಕೆ, ಈಗ ಏನಾಗುತ್ತೆ ನೋಡ್ರಿ, ಓಕೆ ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ 100√3. ಓಕೆ, ಈಗ ಈ √3 ಮೇಲೆ ಇದೆ, ಈ ಕಡೆ ಬಂದ್ರೆ ಕೆಳಗಡೆ ಬರುತ್ತೆ, ಡಿನಾಮಿನೇಟರ್ ಅಲ್ಲಿ ಬರುತ್ತೆ. ಈ 4 ಡಿನಾಮಿನೇಟರ್ ಇದೆ, ಮೇಲೆ ಈ ಕಡೆ ಹೋದ್ರೆ ನ್ಯೂಮರೇಟರ್ ಅಲ್ಲಿ ಹೋಗುತ್ತೆ. ಸೊ ಏನಾಗುತ್ತೆ, ಇಂಟು 4 ಡಿವೈಡ್ ಬೈ √3 ಆಗುತ್ತೆ, ಇಸ್ ಈಕ್ವಲ್ ಟು ಸೈಡ್ ಹೋಲ್ ಸ್ಕ್ವೇರ್ ಆಯ್ತು. ಸೊ ಇವಾಗ ಏನಾಯ್ತು, √3 ಕ್ಯಾನ್ಸಲ್ ಆಯ್ತು. 100 ಇಂಟು 4 ಏನಾಯ್ತು, 400 ಇಸ್ ಈಕ್ವಲ್ ಟು ಸೈಡ್ ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಈಗ ಸೈಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 400. ಓಕೆ, ಈಗ ಸೈಡ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಈ ಸ್ಕ್ವೇರ್ ಇರೋದು ಆ ಕಡೆ ಹೋದ್ರೆ ರೂಟ್ ಆಗುತ್ತೆ, √400 ಆಯ್ತು. ಓಕೆ, √400 ಅಂದ್ರೆ ನಥಿಂಗ್ ಬಟ್ ಏನು 20. ಸೈಡ್ ಬಂದ್ಬಿಟ್ಟು ಏನು 20 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಇಲ್ಲಿ ಬರಿತೀನಿ, ಸೈಡ್ ಬಂದ್ಬಿಟ್ಟು ನಮಗೆ 20 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆನಾ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾವು ರೇಡಿಯಸ್ ಕಂಡಿಬೋದು. ಇವಾಗ ರೇಡಿಯಸ್ ಬಂದ್ಬಿಟ್ಟು ನೋಡ್ರಿ, ಸೈಡ್ ಬೈ 2, ಸೈಡ್ ಬಂದ್ಬಿಟ್ಟು 20/2. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 10 ಜಾ. ಸೊ ರೇಡಿಯಸ್ ಏನಾಯ್ತು, 10 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ರೇಡಿಯಸ್ ಬಂದ್ಬಿಟ್ಟು ಏನು 10 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಲ್ಲಿ, ಈಗ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಕಂಡಿಬೇಕು. ಓಕೆ, ಅವ್ರು ಏನ್ ಹೇಳಿದ್ರೆ, ಪೈ ಇದ್ದಲ್ಲಿ 3.14 ತಗೋಬೇಕಂತೆ, √3 ಇದ್ದಲ್ಲಿ 1.73 ತಗೋ ಅಂತ ಹೇಳಿದ್ದಾರೆ. ಓಕೆನಾ, ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ರೇಡಿಯಸ್ ಬರ್ಕೊಂಡ್ಬಿಡ್ತೀನಿ. ಎಷ್ಟು ಗೊತ್ತು ನನಗೆ, 10 ಸೆಂಟಿಮೀಟರ್ ಅಂತ ಗೊತ್ತು. ಓಕೆ, ಇನ್ನು ಉಳುಕಿದೆಲ್ಲ ಎರೇಸ್ ಮಾಡ್ಬಿಡ್ತೀನಿ ನನಗೆ. ಓಕೆನಾ, ಈಗ ನೀವೇ ನೋಡ್ರಿ, ಏರಿಯಾ ಆಫ್ ಶೇಡೆಡ್ ರೀಜನ್ ಬೇಕಂದ್ರೆ ಯಾವ ತರ ಮಾಡ್ಬೇಕು ನೋಡ್ರಿ. ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು, ಈಗ ನೀವೇ ನೋಡ್ರಿ, ನಾನು ಈ ಟ್ರಯಾಂಗಲ್ ಅಲ್ಲಿ, ಈ ಟ್ರಯಾಂಗಲ್ ಇದೆ ಹೌದಾ, ಈ ಟ್ರಯಾಂಗಲ್ ಅಲ್ಲಿ ಈ 3 ಸೆಕ್ಟರ್ ತೆಗ್ದ್ರೆ 1 2 3 ಸೆಕ್ಟರ್ ತೆಗೆದ್ಬಿಟ್ರೆ ಈ ಶೇಡೆಡ್ ರೀಜನ್ ಬರುತ್ತಾನೆ. ಸೊ ಏನ್ ಬರ್ತೀವಿ, ಏರಿಯಾ ಆಫ್ ಶೇಡೆಡ್ ರೀಜನ್ ಬಂದ್ಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಮೈನಸ್ ಏರಿಯಾ ಆಫ್ 3 ಸೆಕ್ಟರ್ಸ್. ಓಕೆ, ಏರಿಯಾ ಆಫ್ ಏನು 3
ಸೆಕ್ಟರ್ಸ್. ಓಕೆ, ಈಗ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ನಮಗೆ ಆಲ್ರೆಡಿ ಗೊತ್ತು. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಏನಂತ ಕೊಟ್ಟಿದ್ದಾರೆ ಅವರು 100√3 ಅಂತ ಕೊಟ್ಟಿದ್ದಾರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಸೊ 100√3 ಮೈನಸ್ ಏರಿಯಾ ಆಫ್ 3 ಸೆಕ್ಟರ್ ಇರೋದ್ರಿಂದ 3 ಇಂಟು ಏರಿಯಾ ಆಫ್ ಸೆಕ್ಟರ್ ಏನು ಥೀಟಾ ಬೈ 360 ಇಂಟು πr ಸ್ಕ್ವೇರ್. ಓಕೆ, ಈಗ ಥೀಟಾ ಏನಾಗುತ್ತೆ ನೀವೇ ನೋಡ್ರಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಂದ್ರೆ ಎಲ್ಲ ಆಂಗಲ್ ಎಷ್ಟಿರುತ್ತೆ, ಇಲ್ಲಿ 60 ಡಿಗ್ರಿ, ಇಲ್ಲಿ 60 ಡಿಗ್ರಿ, ಇಲ್ಲಿ ಕೂಡ 60 ಡಿಗ್ರಿ. ಸೊ ಥೀಟಾ ವ್ಯಾಲ್ಯೂ ಏನಾಯ್ತು 60 ಡಿಗ್ರಿ ಅಂತ ಗೊತ್ತು. ಯಾಕಂದ್ರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ ಎಲ್ಲ ಆಂಗಲ್ ಎಷ್ಟಿರುತ್ತೆ 60 ಡಿಗ್ರಿ ಇರುತ್ತೆ. ಓಕೆ, ಈಗ ಏನ್ ಮಾಡೋಣ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ 100. ಓಕೆ, ಈಗ √3 ಇದ್ದಲ್ಲಿ ಏನ್ ಬರಿ ಅಂತ ಹೇಳಿದಾರೆ ಅವರು, √3 ಇದ್ದಲ್ಲಿ 1.73 ತಗೊಂತ ಹೇಳಿದ್ದಾರೆ. ಓಕೆ, 100 ಇಂಟು 1.73 ಮೈನಸ್ 3 ಇಂಟು ಥೀಟಾ ಇದ್ದಲ್ಲಿ 60 ಬೈ 360 ಇಂಟು π ಇದ್ದಲ್ಲಿ ಏನ್ ತಗೋಬೇಕು 3.14 ತಗೊಂತ ಹೇಳಿದ್ದಾರೆ. ಇಂಟು ರೇಡಿಯಸ್ ಬಂದ್ಬಿಟ್ಟು ಏನು, ರೇಡಿಯಸ್ ಬಂದ್ಬಿಟ್ಟು 10 ಇಂಟು 10. ಓಕೆ, ಸೊ ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 0 0 ಕ್ಯಾನ್ಸಲ್, 6 1 ಜಾ 6 6 ಜಾ. ಓಕೆ, ಆಮೇಲೆ 3 1 ಜಾ 3 2 ಜಾ. ಓಕೆ, ಸೊ ಈಗ ನೋಡ್ರಿ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 100 ಇಂಟು 1.73 ಮಾಡಿದ್ರೆ ಓಕೆ ಓಕೆ 2 0 ಇದಾವೆ, 100 ಅಲ್ಲಿ 2 0 ಇದಾವೆ ಅಂದ್ರೆ ನಥಿಂಗ್ ಬಟ್ ಏನು 2 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ. ಸೊ 1.73 ಇರೋದು 173 ಆಗ್ಬಿಡುತ್ತೆ ಮೈನಸ್. ಓಕೆ, ಇಲ್ಲಿ ಏನು ಉಳಿದಿದೆ ನೋಡ್ರಿ, ಈಗ ಇಲ್ಲಿ 3.14 ಇಂಟು 10 ಇಂಟು 10 ಇದೆ. ಓಕೆ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ 3.14 10 10 ಎಷ್ಟು 100. ಓಕೆ, ಇಲ್ಲಿ ಡಿವೈಡೆಡ್ ಬೈ 2 ಇದೆ. ಓಕೆ, 173. ನೀವೇ ನೋಡ್ರಿ ಇಲ್ಲಿ ಕೂಡ 2 0 ಇದೆ ಅಂದ್ರೆ ಪಾಯಿಂಟ್ ಏನು 2 ಮುಂದಕ್ಕೆ ಹೋಗುತ್ತೆ. ಓಕೆ, ಸೊ 3.14 ಇರೋದು 314 ಬೈ 2 ಆಗುತ್ತೆ. ಇವಾಗ ಕ್ಯಾನ್ಸಲ್ ಮಾಡ್ರಿ, 2 1 ಜಾ 2 ಎಷ್ಟು ಉಳಿತು 1 ಉಳಿತು 11, 2 5 ಜಾ 15 ಅಲ್ಲ ಸಾರಿ 2 5 ಜಾ 10. ಓಕೆ, ಸೊ 1 ಉಳಿತು 2 7 ಜಾ 14. ಸೊ ಏನಾಯ್ತು 173 ಮೈನಸ್ 157. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 173 ಮೈನಸ್ 157. 13 ಅಲ್ಲಿ 7 ಹೋದ್ರೆ 6, ಅವಾಗ ಇದೇನಾಯ್ತು 6 ಆಯ್ತು. 6 ಅಲ್ಲಿ 5 ಹೋದ್ರೆ 1, 1 ಅಲ್ಲಿ 1 ಹೋದ್ರೆ 0. ಸೊ ಎಷ್ಟು ಬರುತ್ತೆ 16 ಬರುತ್ತೆ. ಇದು ಬಂದ್ಬಿಟ್ಟು ಏರಿಯಾ ಆಫ್ ಶೇಡೆಡ್ ರೀಜನ್. ಓಕೆ, ಅವ್ರು ನೀವು ನೋಡಿದ್ರೆ ಏರಿಯಾ ಎದ್ರಾಗ ಕೊಟ್ಟಿದ್ರು ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ ಕೊಟ್ಟಿದ್ರು. ಸೊ ನಾವು ಇಲ್ಲಿ ಏರಿಯಾ ಕೂಡ ಎದ್ರಾಗ ಬರೀಬೇಕು ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ಬಂದ್ಬಿಟ್ಟೇನು 16 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಇದು ಕ್ವಶನ್ ಪೇಪರ್ದು ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.